ಪ್ರಶ್ನೆ ಪತ್ರಿಕೆ ಸೋರಿಕೆಯನ್ನ ಖಂಡಿಸಿ ನಡೀತಾ ಇರುವಂತಹ ಪ್ರತಿಭಟನೆ ದಿನದಿಂದ ದಿನಕ್ಕೆ ಜನಾಂದೋಲನದ ರೂಪವನ್ನ ಪಡ್ಕೊಳ್ತಾ ಇದೆ. ದೇಶದಾದ್ಯಂತ ದೆಹಲಿ, ಕರ್ನಾಟಕ, ಕೇರಳ ಎಲ್ಲಾ ಕಡೆಗಳಲ್ಲೂ ಕೂಡ ಪ್ರತಿಭಟನೆಯ ಕಿಚ್ಚನ್ನ ನೀವು ಗಮನಿಸ್ತಾ ಇದ್ದೀವಿ. ಈ ಬೆನ್ನಲ್ಲೇ ಕೇಂದ್ರ ಸರ್ಕಾರ ಸಂಧಾನದ ಪ್ರಯತ್ನವನ್ನ ಸಿಜೆಪಿ ಜೊತೆಗೆ ಮಾಡಿತು. ಆ ಸಂಧಾನದ ಪ್ರಯತ್ನ ಇವತ್ತೇನಾಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಹೀಗಾಗಿ ಇವತ್ತು ನಿರ್ಣಾಯಕ ದಿನ ಅಂತ ಹೇಳಲಾಗ್ತಾ ಇದೆ. ಪ್ರಮುಖವಾಗಿ ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ಕಳೆದ ಹಲವು ದಿನಗಳಿಂದ ನಾವು ಕೂಡ ಕೇಳ್ತಾನೆ ಇದ್ದೀವಿ, ರಾಜೀನಾಮೆಯನ್ನು ಅವ್ರು ಕೊಡ್ತಾರಾ ಕೊಡಲ್ವಾ ಅಂತ. ಇವತ್ತು ಡಿಸೈಡ್ ಆಗೋಕ್ಕಿದೆ. ಪ್ರತಿಭಟನಾಕಾರರ ಒತ್ತಾಯಕ್ಕೆ ಕೇಂದ್ರ ಸರ್ಕಾರ ಮಣಿಯತ್ತಾ ಬಗ್ಗುತ್ತಾ? ಜಂತರ್ ಮಂತರ್ನಲ್ಲಿ ಪ್ರತಿಭಟನೆಗಳನ್ನೇನು ನಿರಂತರವಾಗಿ ನೋಡ್ತಾ ಇದ್ದೀವಿ. ಅದರಲ್ಲೂ ಲಾಸ್ಟ್ 5 ಡೇಸ್ನಿಂದ ಅಂತೂ ಕ್ರೌಡ್ ಜಾಸ್ತಿನೇ ಆಗ್ತಿದ್ದಾರೆ. 2,000 3,000 ಜನ ಇದ್ದಂತಹ ಪ್ರೊಟೆಸ್ಟು 7-8 ಸಾವಿರ ಜನರನ್ನು ನೋಡೋ ರೀತಿಯಲ್ಲಿ ಆಗಿದೆ. ಸೊ ಇಷ್ಟೆಲ್ಲ ಜನ ಸಾಲಿಡಾರಿಟಿಯನ್ನು ವ್ಯಕ್ತಪಡಿಸ್ತಾ ಇರೋದ್ರಿಂದ ಬಗ್ಗತ್ತಾ ಪ್ರತಿಭಟನೆಗೆ ಕೇಂದ್ರ ಸರ್ಕಾರ? ಪ್ರತಿಭಟನಾ ನಿರತರ ಗೆಲುವು ಆಗುತ್ತಾ ಅನ್ನೋ ಪ್ರಶ್ನೆಗೂ ಕೂಡ ಉತ್ತರ ಸಿಕ್ಬಿಡುತ್ತೆ. ನಿನ್ನೆನೆ ಡ್ಯಾಮೇಜ್ ಕಂಟ್ರೋಲ್ಗೆ ಪ್ರಯತ್ನಗಳನ್ನು ಮಾಡಿದ್ರು. ಬ್ಯಾಕ್ ಟು ಬ್ಯಾಕ್ ಮೋದಿ ವಿಡಿಯೋಗಳನ್ನು ಮಾಡೋದ್ರ ಮೂಲಕ ಕೂಡ ಸಂದೇಶವನ್ನು ಕೊಟ್ಟರು. ಆಮೇಲೆ ಸಿಜೆಪಿ ಇಟ್ಟಿರುವಂತಹ ಡಿಮ್ಯಾಂಡ್ಗಳ ಪೈಕಿ 2ಕ್ಕೆ ಒಪ್ಪಿಗೆಯನ್ನು ಕೊಡಲಾಗಿದೆ. 1 ಪೆಂಡಿಂಗ್ನಲ್ಲಿ ಇಟ್ಟಿದ್ದಾರೆ. ಏನಾಗುತ್ತೆ ಅಂಪೈರ್ ಡಿಸಿಷನ್, ಔಟಾ ನಾಟ್ ಔಟಾ ಅನ್ನೋದು ಗೊತ್ತಾಗುತ್ತೆ. ಮೃತ ವಿದ್ಯಾರ್ಥಿಗಳ ಕುಟುಂಬಕ್ಕೆ ತಲಾ 1 ಕೋಟಿ ರೂಪಾಯಿ ಪರಿಹಾರವನ್ನು ಕೊಡಬೇಕು ಅನ್ನೋ ವಿಚಾರ ಏನಿತ್ತು, ಅದಕ್ಕೆ ಒಪ್ಪಿಗೆಯನ್ನು ಸೂಚಿಸಿದೆ ಕೇಂದ್ರ ಸರ್ಕಾರ. ಆಯ್ತು ಕೊಡೋಣ ಅಂತ. ಹಾಗೆ ವಿದ್ಯಾರ್ಥಿಗಳ ಮೇಲಿನ FIR ಅನ್ನು ವಾಪಸ್ ಪಡಿಬೇಕು ಅನ್ನೋ ನಿರ್ಧಾರಕ್ಕೂ ಒಪ್ಪಿಗೆಯನ್ನು ಕೊಟ್ಟಿದೆ. ಕರೆಕ್ಟು, ಮಾಡೋಣ ಅದನ್ನು ಅಂತ. ಬಟ್ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ವಿಚಾರದಲ್ಲಿ ಒಮ್ಮತ ಮೂಡೋದಕ್ಕೆ ಸಿಜೆಪಿ ಮತ್ತು ಕೇಂದ್ರ ಸರ್ಕಾರದ ನಡುವೆ ಆಗ್ತಾ ಇಲ್ಲ. ಮಧ್ಯಾಹ್ನ 2 ಗಂಟೆ ಒಳಗೆ ಸ್ಪಷ್ಟ ನಿರ್ಧಾರವನ್ನು ಕೇಂದ್ರ ತಿಳಿಸ್ಲಿಕ್ಕಿದೆ. ಟೈಮ್ ಕೇಳಿತ್ತು ಸರ್ಕಾರ ನಿನ್ನೆ 1 ಗಂಟೆ ಅಷ್ಟೊತ್ತಿಗೆ. ಇನ್ನೊಂದು 24 ಗಂಟೆ ಟೈಮ್ ಕೊಡಿ, ನಾವು ನಮ್ಮ ಡಿಸಿಷನನ್ನು ಹೇಳಿ ಕಳಿಸ್ತೀವಿ ಅಂತ ಹೇಳಿದರು. ಸೊ ಡಿಸಿಷನ್ ಪ್ರಕಟ ಆಗುತ್ತಾ ಅನ್ನೋದು ಒಂದು. ಆಮೇಲೆ ನಿನ್ನೆ ರಾತ್ರಿನೂ ಅಗೇನ್ ಧರ್ಮೇಂದ್ರ ಪ್ರಧಾನ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ, ನನಗೆ ಸಚಿವ ಸ್ಥಾನದ ಜವಾಬ್ದಾರಿ, ನಾನು ನುಣುಚ್ಕೊಂಡು ಓಡೋಗಲ್ಲ, ಜವಾಬ್ದಾರಿಯಿಂದ ನಾನು ನನ್ನ ಸ್ಥಾನದಲ್ಲಿ ಇರ್ತೀನಿ ಅಂತ ಅವ್ರು ಹೇಳಿದ್ರು. ಅದರ ಅರ್ಥ ನಾನು ರಾಜೀನಾಮೆ ಕೊಡೋದಕ್ಕೆ ರೆಡಿ ಇಲ್ಲ ಅಂತ ಧರ್ಮೇಂದ್ರ ಪ್ರಧಾನ್ ಹೇಳಿರೋದು. ಸೊ ಒತ್ತಾಯಪೂರ್ವಕವಾಗಿ ಪಡಿತಾರ? ಹಾಗಾದರೆ ನೋಡಬೇಕಾಗತ್ತೆ. ಡೀಟೇಲ್ಸ್ ಕೊಡ್ತಾರೆ ಶಬೀರ್. ಇವತ್ತು ಕೇಂದ್ರ ತೆಗೆದುಕೊಳ್ಳುವಂತಹ ಡಿಸಿಷನ್ ಮೇಲೆ ಈ ಪ್ರತಿಭಟನೆಯ ದಿಕ್ಕು ನಿಂತಿದೆ ಅಂತ ಏನಾಗೋ ಸಾಧ್ಯತೆ ಇದೆ? ನಿರೀಕ್ಷೆ ಏನಿದೆ ದೆಹಲಿ ಅಂಗಳದಲ್ಲಿ? ನೋಡಿ, ಈಗಾಗಲೇ ಪ್ರತಿಭಟನೆ ಬಹಳ ತೀವ್ರ ಸ್ವರೂಪವನ್ನ ಪಡ್ಕೊಂಡಿದೆ. 3 ಬೇಡಿಕೆಗಳನ್ನ ಸಿಜೆಪಿ ಪಕ್ಷದವರು ಇಟ್ಟಿದ್ದಾರೆ. ಆದ್ರೆ ಬೇಡಿಕೆಗಳನ್ನ ಈಡೇರಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಮಯಾವಕಾಶ ಬೇಕು ಅಂತ ಕೇಂದ್ರದ ಪ್ರತಿನಿಧಿಗಳು ಕೇಳ್ಕೊಂಡಿದ್ರು. ಸೊ ಹೀಗಾಗಿ ಇವತ್ತು ಮಧ್ಯಾಹ್ನದವರೆಗೂ ಕೂಡ ಸಮಯಾವಕಾಶವನ್ನ ಕೂಡ ಕೊಡಲಾಗಿತ್ತು. 3 ಬೇಡಿಕೆಗಳ ಪೈಕಿ ಮೃತ ವಿದ್ಯಾರ್ಥಿಗಳ ಕುಟುಂಬಸ್ಥರಿಗೆ 1 ಕೋಟಿ ರೂಪಾಯಿ ಪರಿಹಾರವನ್ನು ಕೊಡುವಂಥದ್ದು ಮತ್ತು ವಿದ್ಯಾರ್ಥಿಗಳ ಮೇಲೆ ಹಾಕಿರುವಂತಹ ಕೇಸ್ಗಳನ್ನ ವಾಪಸ್ ಪಡೆಯಲಿಕ್ಕೆ ಕೇಂದ್ರ ಸರ್ಕಾರ ಸಿದ್ಧವಿದೆ. ಆದ್ರೆ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ಇನ್ನೂ ಕೂಡ ನಿರ್ಧಾರ ಮಾಡಿಲ್ಲ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂತದ್ದು. ಇವತ್ತು ಮಧ್ಯಾಹ್ನದೊಳಗಡೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟತೆ ಕೂಡ ಸಿಗುವಂತ ಸಾಧ್ಯತೆಗಳಿದಾವೆ. ಈಗಾಗಲೇ ಸಿಜೆಪಿ ಬಹಳ ಸ್ಪಷ್ಟವಾಗಿ ಹೇಳಿರುವಂತದ್ದು, ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಪಡೆಯದ ಹೊರತು ಈ ಪ್ರತಿಭಟನೆ ಅಂತ್ಯ ಆಗಲ್ಲ ಅನ್ನುವಂಥದ್ದನ್ನ ಸ್ಪಷ್ಟಪಡಿಸಿದೆ. ಸೊ ಹೀಗಾಗಿ ಕೇಂದ್ರ ಸರ್ಕಾರ ಒಂದ್ ರೀತಿ ಇಕ್ಕಟ್ಟಿನಲ್ಲಿ ಸಿಲುಕೊಂಡಿರುವಂತದ್ದು. ಮತ್ತೊಂದ್ ಕಡೆಗೆ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡ್ಲಿಕ್ಕೆ ಸಿದ್ಧವಿಲ್ಲ ಅನ್ನುವಂತಹ ಮಾಹಿತಿಗಳು ಕೂಡ ಸಿಗ್ತಾ ಇರುವಂತದ್ದು. ಸೊ ಹೀಗಾಗಿ ಕೇಂದ್ರ ಸರ್ಕಾರ ಯಾವ ರೀತಿಯಾದಂತಹ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ, ಪ್ರಧಾನಿ ನರೇಂದ್ರ ಮೋದಿ ಅವರು ಧರ್ಮೇಂದ್ರ ಪ್ರಧಾನ್ ಅವರನ್ನ ಸಂಪುಟದಿಂದ ವಜಾ ಮಾಡ್ತಾರ ಅಥವಾ ಅವ್ರನ್ನ ಇಟ್ಕೊಂಡು ಪರ್ಯಾಯ ಕ್ರಮಗಳ ಮೂಲಕ ಪ್ರತಿಭಟನಾಕಾರರನ್ನ ಮನವೊಲಿಸುವಂತ ಕೆಲಸವನ್ನ ಮಾಡ್ತಾರ? ಸರ್ಕಾರದ ನಿಲುವಿನ ಬಳಿಕ ಪ್ರತಿಭಟನೆ ಯಾವ ಸ್ವರೂಪವನ್ನ ಪಡ್ಕೊಳ್ಳುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕು. ಬಹುತೇಕ ಇವತ್ತು ಮಧ್ಯಾಹ್ನದ ಒಳಗಡೆ ಒಂದು ತಾರ್ಕಿಕ ಅಂತ್ಯಕ್ಕೆ ಬಂದು ನಿಲ್ಲಬಹುದು ಈ ಪ್ರತಿಭಟನೆ ಅನ್ನುವಂತ ಭರವಸೆ ಕೂಡ ಈಗ ವ್ಯಕ್ತವಾಗ್ತಾ ಇದೆ.